ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇದು ದೋಸೆ ಬೆಟರ್ ಯಾವ ರೀತಿ ರೆಡಿ ಮಾಡ್ಬೋದು ಅಂತಂದು ತೋರಿಸ್ತಾ ಇದ್ದೇನೆ. ಇಲ್ಲೇ ನೋಡ್ಬೋದು ನೀವು. ಇದು ನಾನು ಮೆಜರ್ಮೆಂಟ್ ಕಪ್ ಇದೆ ನಂದು. ಸೊ ಇದರಲ್ಲಿ ನಾನು 1.5 ಕಪ್ ರೈಸ್ ತೊಗೊಂಡಿದ್ದೇನೆ. ಆಮೇಲೆ ಮೇಥಿ 1 ಸ್ಪೂನ್, ಆಮೇಲೆ ಕಡಲೆಬೇಳೆ 2 ಸ್ಪೂನ್, ಅವಲಕ್ಕಿ 2 ಸ್ಪೂನ್, ಆಮೇಲೆ ಉದ್ದಿನಬೇಳೆ 2 ಸ್ಪೂನ್ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ, ಎಲ್ಲಿವರೆಗೆ ಅದು ನೀರು ಕ್ಲೀನ್ ಆಗ್ತದೆ ಅಲ್ಲ, ಫುಲ್ಲು ಇದು ಕಾಣ್ತಾ ಇದೆಯಲ್ಲ ಡರ್ಟಿ, ಈ ಥರ ಕ್ಲೀನ್ ಆಗೋವರೆಗೂ ತೊಳೀರಿ. ಆಮೇಲೆ ರೆಸ್ಟ್ ಮಾಡೋಕ್ಕಿಡಿ ಮಾರ್ನಿಂಗ್ ಟು ಈವ್ನಿಂಗ್. ಆಮೇಲೆ ಇದು ನಾನು ನೈಟ್ ಗ್ರೈಂಡ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನೀವು, ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಒಳ್ಳೆನ ಸೌಂಡ್ ಬರ್ತಾಯಿದೆ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ನೀರು ಬೇಕಾದರೆ ಹಾಕಿ, ಫ್ರೆಶ್ ನೀರು ಹಾಕಿ, ಸ್ವಲ್ಪ ಹಾಕಿ. ಜಾಸ್ತಿ ಹಾಕಿದ್ರೆ ಆಮೇಲೆ ಟೇಸ್ಟ್ ಆಗೋದಿಲ್ಲ, ಅದು ನೀರಾಗಿಬಿಡ್ತದೆ. ಸೊ ಈ ಥರ ಆಗಬೇಕು ಪೇಸ್ಟ್. ನೋಡ್ಬೋದು ನೀವು, ಕೈ ಹಾಕಿ ತೋರಿಸ್ತೇನೆ ನಾನು ನಿಮಗೆ. ನೋಡ್ಬೋದು ಈ ಥರ. ಸೊ ಯಾರಿಗೆ ಬರೋದಿಲ್ಲಲ್ಲ ಅವರಿಗೆ ಯೂಸ್ಫುಲ್ ಇದೆ ಈ ವಿಡಿಯೋ, ನೋಡಿ ಕಲಿಬೋದು. ಈಸಿ ತೋರಿಸ್ತೇನೆ ನಾನು, ಈಸಿ ಮತ್ತು ಕ್ವಿಕ್ ಆಗೋ ರೀತಿಯಲ್ಲಿ. ಮತ್ತು ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಸತಿ ಇದೆಯಲ್ಲ, ಅದು ಕೂಡ ನಾನು ಮಾಡ್ತೇನೆ. ಅದು ಎಲ್ಲ ಆದಕೂಡಲೇ ನಾನು ಇದಕ್ಕೆ ನೀರಂತರೂ ಸಪ್ರೇಟಾಗಿ ಆ್ಯಡ್ ಮಾಡೋದಿಲ್ಲ ಇದರಲ್ಲಿ. ಅದೇನು ಸ್ವಲ್ಪ ಮಿಕ್ಸರಿಗೆ ಜಾರಲ್ಲಿ ಹತ್ತಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿಬಿಡ್ತೇನೆ. ಆಮೇಲೆ ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಇಟ್ಬಿಡಿ. ಮಾರ್ನಿಂಗ್ ಎದ್ದು ಫ್ರೆಶ್ ದೋಸೆ ಮಾಡ್ಕೊತೀನಿ, ಮಸ್ತ್ ಆಗ್ತದೆ. ಬಾಯ್.